आदाब, मैं जमील अहमद क्राइम न्यूज़ के खास बुलेटिन में आपका स्वागत करता हूं। आज तारीख 26 मई 2020 बिजी शेड्यूल के चलते बेलगावी के एमपी रेलवे राज्य मंत्री जनाब सुरेश अंगड़ी साहब ने बेलगावी डिस्ट्रिक्ट के तमाम मुसलमानों को ईद की मुबारकबाद पेश की और हमारे बेलगाम के डीसी जनाब बम्मनहल्ली साहब ने भी बेलगावी डिस्ट्रिक्ट के तमाम मुसलमानों को ईद की मुबारकबाद पेश की। हमारा भाइयों को ईद मुबारक का शुभकामना बोलता हूँ। सभी का अच्छा जाने दो, जो अल्लाह ने बोल दिया है, सभी का हेल्थ, सभी का ठीक से देश में अच्छा रहना, सभी को ईद मुबारक का शुभकामना मैं और एक दफ़ा बोल देता हूँ। सब हमारा इस्लाम बंधुओं को ईद मुबारक बोलना चाहता हूँ। मैंने हमारा एंटायर डिस्ट्रिक्ट एडमिनिस्ट्रेशन से तरफ से सभी डिस्ट्रिक्ट एंटायर एडमिनिस्ट्रेशन आपको ईद मुबारक फिर एक बार बोलते हैं। आज बेलगावी के सर्किट हाउस में डिस्ट्रिक्ट इंचार्ज मिनिस्टर जनाब जगदीश शेट्टर साहब और ग्रामीण पंचायत विकास मंत्री जनाब ईश्वरप्पा साहब ने प्रेस मीटिंग की। बेलगावी सर्किट हाउस में ली गई इस मीटिंग में राज्य रेलवे मंत्री जनाब सुरेश अंगड़ी, नॉर्थ के एमएलए अनिल बेनके, साउथ के एमएलए अभय पाटिल और बेलगावी के डीसी बम्मनहल्ली साहब शामिल थे। ಅದರಲ್ಲಿ ಯಾರು ಡೇಂಜರಸ್ ಝೋನ್ ಇದ್ದಾವೆ, ರೆಡ್ ಝೋನ್ಸ್, ಮಹಾರಾಷ್ಟ್ರ ಇರ್ಬೋದು, ಗುಜರಾತ್ ಇರ್ಬೋದು, ರಾಜಸ್ಥಾನ ಇರ್ಬೋದು, ಈ ಒಂದು 4-5 ರಾಜ್ಯಗಳಿದ್ದಾವಲ್ಲ, ಅಲ್ಲಿಂದ ಯಾರು ಬರ್ತಾರಲ್ಲ ಅವರಿಗೆ ಮೊದಲು ಅವಕಾಶ ಕೊಟ್ಟಿವಿ ನಾವು. ಆದರೆ ಅಲ್ಲಿಂದ ಬಂದಂಥವರಿಂದ ಹೆಚ್ಚು ಪಾಸಿಟಿವ್ ಕೇಸು ರೆಕಾರ್ಡ್ ಆಗೋದಾದ್ಮೇಲೆ ನಮ್ಮ ರಾಜ್ಯ ಸರ್ಕಾರ ಒಂದು ಟಾಸ್ಕ್ ಫೋರ್ಸ್ ಕಮಿಟಿಯವರು ಒಂದು ನಿರ್ಧಾರ ಮಾಡಿದರು, ಸದ್ಯಕ್ಕೆ ಸ್ಟಾಪ್ ಮಾಡೋದು ಅಂತ ಹೇಳಿ. ಸ್ಟಾಪ್ ಆಗಿದೆ ಈಗ. ಆದರೂ ಈಗ ಮತ್ತೆ ನಾಳೆ ನಾಡ್ದು ಕ್ಯಾಬಿನೆಟ್ ಮೀಟಿಂಗ್ ಇದೆ, ಅದರಲ್ಲಿ ನಾನು ಚರ್ಚೆ ಮಾಡ್ತೀನಿ ಈಗ ಅದ್ರ ಬಗ್ಗೆ ಯಾವ ರೀತಿ ನಿರ್ಧಾರ ತೆಗೆದುಕೊಳ್ಬೇಕು ಅನ್ನೋದು. ಮತ್ತು ಈಗ ಯಾರು ಹೊರಗಿನ ಬಂದಿದ್ದಾರೆ ಅವ್ರ ಪಾಸಿಟಿವ್ ಕೇಸ್ ಆಗಿದ್ದು ಸ್ಟ್ಯಾಟಿಸ್ಟಿಕ್ಸ್ ಎಲ್ಲ ನೋಡಿಕೊಂಡು ನಾವು ನಿರ್ಧಾರ ತೆಗೆದುಕೊಳ್ಬೇಕಾಗ್ತದೆ. ಆ ಹಿನ್ನೆಲೆಯಲ್ಲಿ ಇದನ್ನು ರಾಜ್ಯ ಮಟ್ಟದಲ್ಲಿ ನಾವು ನಿರ್ಧಾರ ತೆಗೆದುಕೊಳ್ಬೇಕು, ಗೌರ್ಮೆಂಟ್ ಇನ್ನೊಂದು ಬಿಡಬೇಕು ಬೇಡ ಅನ್ನುವಂಥದ್ದು. ಹೀಗಾಗಿ ಆ ವಿಚಾರ ನಾಳೆ ಕ್ಯಾಬಿನೆಟಲ್ಲಿ ಇದನ್ನು ನಾವು ಪ್ರಸ್ತಾಪ ಮಾಡ್ತೀವಿ. ಯಾಕಂದ್ರೆ ಸರ್ ಇಲ್ಲಿಂದ ಹೋಗೋಗೆಲ್ಲ ಸರ್ವಿಸಲ್ಲಿ ಈಗ ಅಲ್ಲಿ ಏನು ಪ್ರಾಬ್ಲಮ್ ಆಗ್ತಿದೆ ಸರ್, ಅಲ್ಲಿ ಬಗ್ಗೆ ಜಾಸ್ತಿ ಕೇರ್ ತಗೊಳ್ತಾ ಇಲ್ಲ. ಏನಾದರೂ ಇನ್ ಕೇಸ್ ಅವ್ರ ಕಡೆ ಪಾಸಿಟಿವ್ ಕೇಸಸ್ ಅಥವಾ ಏನೋ ಹೆಲ್ತ್ ಪ್ರಾಬ್ಲಮ್ ಆದರೂ ಕೂಡ ಅಲ್ಲಿ ಕೇರ್ ತಗೊಳ್ತಾ ಇಲ್ಲ. ಹೀಗಾಗಿ ಒಂದೊಂದಕ್ಕೆ ನಮ್ಮ ರಾಜ್ಯಕ್ಕೆ ಬಂದರೆ ಎಲ್ಲೋ ಒಂದು ಕಡೆ ನಾವು ಸೇಫ್ ಆಗ್ತೇವೆ ಅನ್ನೋ ಒಂದು ಇರೋದು ಕನ್ನಡದವರಿಗೆ ಭಯ ಕಟ್ತದೆ, ನಮ್ಗೆ ಯಾವ ಕೇಳ್ತಾರೆ. ಈಗ ನೋಡಿ, ವೆಸ್ಟ್ ಬೆಂಗಾಲ್ದವರು ಇಲ್ಲಿಂದ ಹೋಗ್ತೀವಿ ಅನ್ನೋರಿಗೆ ಅಲ್ಲಿ ರಾಜ್ಯದವರು ಎಚ್ಚರಿಕೆ ಕೊಟ್ಟಿಲ್ಲ, ಅದರಲ್ಲಿ ವೆಸ್ಟ್ ಬೆಂಗಾಲ್ದವರು ತಗೋತಾ ಇಲ್ಲ. ಹೀಗಾಗಿ ಇದು ಕೆಲವು ಕಾರಣಗಳು ಇದ್ದಾವೆ. ಆ ಹಿನ್ನೆಲೆಯಲ್ಲಿ ನಾಳೆ ನಾವು ಕ್ಯಾಬಿನೆಟ್ ಮೀಟಿಂಗ್ ಇರುವುದರಿಂದ ಬುಧವಾರ ಶುಕ್ರವಾರ ನಾವು ಮುಖ್ಯಮಂತ್ರಿ ಜೊತೆ ಸಮಾಲೋಚನೆ ಮಾಡ್ತೀವಿ. ಇದ್ರ ಬಗ್ಗೆ ಒಂದು ನಿರ್ದಿಷ್ಟವಾದಂಥ ನಾನು CS ಅವರಿಗೆ ಮುಖ್ಯಮಂತ್ರಿ ಜೊತೆ ಮಾತಾಡ್ತೀನಿ, ಆರೋಗ್ಯ ಮಂತ್ರಿಗಳ ಜೊತೆ ಮಾತಾಡ್ತೀನಿ. ಇದ್ರ ಬಗ್ಗೆ ಶೀಘ್ರವಾಗಿ ನಿರ್ಧಾರ ತೆಗೆದುಕೊಳ್ಳಿ. ಸರ್, ಈಗ ಚೆಕ್ ಪೋಸ್ಟ್ನಲ್ಲಿ ಇರ್ತಕ್ಕಂಥ ಸಿಬ್ಬಂದಿಗಳಿಗೆ ಕಿಟ್ಗಳು ಅಂದರೆ ಅವರಿಗೆ ರಕ್ಷಣಾ ಏನು ಸಾಮಗ್ರಿಗಳು ಅಷ್ಟೊಂದಾಗಿಲ್ಲ, ಸರಿಯಾಗಿ ನೀಡ್ತಾ ಇಲ್ಲ ಅನ್ನೋ ಒಂದು ಆರೋಪ ಇದೆ. ಅದನ್ನು ಸರಿಯಾಗಿ ಅದನ್ನು ನಿಭಾಯಿಸ್ಕೊಳ್ತೇವೆ. ಆಲ್ಮೋಸ್ಟ್ ಎಲ್ಲರಿಗೂ ನಮ್ಮ ಸಿಬ್ಬಂದಿಗೆ PPE ಕಿಟ್ ಇರ್ಬೋದು, ಗ್ಲೋವ್ಸ್ ಇರ್ಬೋದು, ಹ್ಯಾಂಡ್ ಸ್ಯಾನಿಟೈಸರ್ ಇರ್ಬೋದು, ಎಲ್ಲ ಎವ್ರಿಥಿಂಗ್ ಸಪ್ಲೈ ಮಾಡಿದ್ದಾರೆ. ಎಲ್ಲರಿಗೂ ಏನು ಕೊರತೆ ಇದೆ, ಮತ್ತೊಂದು ಕಂಪ್ಲೇಂಟ್ ಬಂದರೆ ವಿಲ್ ಡೆಫಿನೆಟ್ಲಿ ವಿಲ್ ಅಟೆಂಡ್ ಇಟ್. ಸರ್ 850 ಜನ ಉತ್ತರ ಪ್ರದೇಶ ಸೈನಿಕರು ಭಾಳ ಜನ ಸ್ನೇಹಿತರು ಈಗ ರೈಲ್ವೆ ಕಮಿಷನರ್ ಹೇಳಿದ್ರೆ ಯಾರು ಒಂದು 850 ಜನ ಆಗಿದೆ ಸರ್. ಸ್ಟೇಟ್ನವರು ಒಪ್ಪಿಗೆ ಕೊಟ್ಟರೆ ಕಳ್ಸಕ್ಕೆ ತೆರೆ ಅಂತ ಹೇಳಿ ಇಲ್ಲಿ ನೋಡಲ್ ಅಧಿಕಾರಿಗಳಾದ ನೋಡಲ್ ಅಧಿಕಾರಿಗಳು ರಿಜಿಸ್ಟ್ರೇಷನ್ ಮಾಡಿ ಜನ ರೆಡಿ ಇದೆ ಅನ್ನೋದು ವಿದಿನ್ 2 hours ಅಲ್ಲಿಂದ ಪರ್ಮಿಷನ್ ಬರಬೇಕು. ಎರಡೂ ಸ್ಟೇಟದ್ದು ಕೋಆರ್ಡಿನೇಷನ್ ಕರ್ಕೊಂಡಿಲ್ಲ ನಾಳೆ ಡೆಸ್ಟಿನೇಷನ್ ಸ್ಟೇಟ್ ಇಲ್ಲಿಂದ ಕಳಿಸೋರು ಅಲ್ಲಿ ರಿಸೀವ್ ಮಾಡೋ ಸ್ಟೇಟ್ ಎರಡೂ ಒಪ್ಪಿಗೆ ಬೇಕು. ಈಗ ಇಂಥ ಕನರ್ಜಿ ವೆಸ್ಟ್ ಬೆಂಗಾಲ್ ಬೇಡ ಅಂತ ಮುಂಬೈದೊಳಗೆ ಟ್ರೈನ್ ಕೊಟ್ಟಿಲ್ಲ ಅಂತ ನೀವು ಲಿಸ್ಟ್ ಗುಳಿಗೆ ತರಕ್ ಒಂದು ಕೊಲ್ಲಾಪುರ ಚೆಕಪ್ ಗುಳಿಗೆ ತರಕ್ ಲೆಟರ್ ಕೊಟ್ಟು ಕಳಿಸಿದ್ರೆ ನಮ್ಮ ಗಾಡಿ ಕೊಟ್ಟದನ್ನ ಹೊರಗೆ ನಿಂದಿಸಿ ಹುಬ್ಬಳ್ಳಿ ಚೆಕ್ ಪೋಸ್ಟ್ನಾಗ ನಿಂದಿಸಿ ಒಬ್ಬ ಕಾನ್ಸ್ಟೇಬಲ್ ಕೊಟ್ಟು ಕಳಿಸಿ ಟ್ಯಾಬ್ಲೆಟ್ಸ್ ತರಿಸ್ಬಿಟ್ರು.
ಜಿಲ್ಲೆ ಬೆಳಗಾವಿ ನಗರ ಇರ್ಬೋದು, ಜಿಲ್ಲೆ ಇರ್ಬೋದು, ಸುಮಾರು 90% ತೆಗೆದು ಪ್ರಾರಂಭ ಆಗಿದೆ. ಇಡೀ ಎಂಟೈರ್ ಸ್ಟೇಟದ್ದು ನಾವು ತೆಗೆದುಕೊಳ್ಳೋದಾದ್ರೆ ಅವರೇಜ್ ಸಾಮಾನ್ಯ ಬಿಡದಿ ಆ ಭಾಗದಲ್ಲಿ ಹೊರವಳ್ಳಿ ಭಾಗದಲ್ಲಿ ಹೋಗಿದ್ದೆ. ಭಾಳಷ್ಟು ಇಂಡಸ್ಟ್ರಿ ಚಲೋ ಆಗಿದ್ದಾವೆ. ನಾನು ವಿಸಿಟ್ ಮಾಡಿದ್ದೆ. ಆಲ್ಮೋಸ್ಟ್ ಸ್ಟೇಟ್ನಲ್ಲಿ ಮೋರ್ ದೆನ್ 80% ಇಂಡಸ್ಟ್ರಿ ಸ್ಟಾರ್ಟ್ ಆಗಿದ್ದಾವೆ, ಎಕನಾಮಿಕ್ ಆಕ್ಟಿವಿಟಿ ಸ್ಟಾರ್ಟ್ ಆಗಿದ್ದಾವೆ. ಹೀಗಾಗಿ ಸ್ವಲ್ಪ ಕೆಲವು ಕಡೆ ಕಾರ್ಮಿಕರ ಕೊರತೆ ಇದೆ. ಆದರೂ ಇಂಡಸ್ಟ್ರಿ ಇದರಲ್ಲಿ ಕೆಲಸ ಮಾಡ್ತಕ್ಕಂಥವ್ರು ಆಲ್ಮೋಸ್ಟ್ ಲೋಕಲ್ ಇರ್ತಾರೆ. ಈ ಕನ್ಸ್ಟ್ರಕ್ಷನ್ ಲೈನಲ್ಲಿ ಕೆಲಸ ಮಾಡೋಂಥವ್ರು ಹೊರಗೆ ರಾಜ್ಯದವರು, ಅಲ್ಲಿ ಸ್ವಲ್ಪ ತೊಂದರೆ ಆಗಿದೆ. ಈ ರಿಯಲ್ ಎಸ್ಟೇಟು ಅಥವಾ ಸರ್ಕಾರದ ಪೀಡಬ್ಲ್ಯೂ ಕೆಲಸ ಇರ್ಬೋದು, ಹೈವೇ ಕೆಲಸ ಇರ್ಬೋದು, ಆಲ್ಮೋಸ್ಟ್ ಹೊರಗಿಂದ ಬಂದವರು ಇರ್ತಾರೆ. ಅವರೆಲ್ಲ ಹೋಗಿದ್ರಿಂದ ಸ್ವಲ್ಪ ಅಲ್ಲಿ ಪ್ರಾಬ್ಲಮ್ ಆಗಿದೆ, ಡಿಲೇ ಆಗ್ತಾ ಇದೆ. ಸರ್, ಈಗ ಬೆಳಗಾವಿಗೆ ಮೊದಲು ದೆಹಲಿ, ರಾಜಸ್ಥಾನ, ಆಮೇಲೆ ಮುಂಬೈ ಮಾಡ್ತಾ ಇದ್ರು. ಈಗ ಜಾರ್ಖಂಡ್ ಆಗಿದೆ. ಈಗ ಬೇರೆ ರಾಜ್ಯದ ಮತ್ತೆ ಯಾಕೆ ಯಾರು ಬಂದಿದ್ದಾರೆ ಅಲ್ಲ, ಒಟ್ಟೆ ನೋಡ್ರಿ 5,957 ಜನ ಹೊರ ರಾಜ್ಯದಿಂದ ಬಂದಾರ, ಕನ್ನಡಿಗರೇ. ಅದರಲ್ಲಿ ಮಹಾರಾಷ್ಟ್ರ ಬಂದವರು 4,323. ಇನ್ನು ಉಳಿದ 1,000 ಚಿಲ್ಲರೆ ಇದೆಲ್ಲ ಬೇರೆ ಬೇರೆ ರಾಜ್ಯದ, ರಾಜಸ್ಥಾನ ಇರ್ಬೋದು ಅಥವಾ ತೆಲಂಗಾಣ ಇರ್ಬೋದು, ಬೇರೆ ಬೇರೆ ರಾಜ್ಯಗಳಿಂದ ಬಂದಂಥವ್ರು ಇಲ್ಲ. 1,000 ಜನ ಮ್ಯಾಕ್ಸಿಮಮ್ ಬಂದವರು ಅದು ಲಿಸ್ಟ್ 4,323 ಈ ಮಹಾರಾಷ್ಟ್ರ, ಉಳಿದವರೆಲ್ಲ ಬೇರೆ ಬೇರೆ ರಾಜ್ಯ 5,900. क्राइम न्यूज़ की तरफ से सवालात के जवाब देते हुए डिस्ट्रिक्ट इंचार्ज मिनिस्टर जनाब जगदीश शेटर साहब ने प्राइवेट हॉस्पिटल में मरीजों के एडमिशन और उनके इलाज के बारे में प्राइवेट हॉस्पिटल वालों को सख्त ताकीद की और लोगों का इलाज करने को कहा. ಇದು ಪ್ರೈವೇಟ್ ಹಾಸ್ಪಿಟಲ್ ಇದಾರಲ್ಲ ಸರ್, ಅದಕ್ಕೆ ನೀವು ಏನು ಸಜೆಷನ್ ಕೊಡ್ತೀರಿ ಓಪನ್ ಮಾಡೋಕೆ, ಫುಲ್ಲಿ ಓಪನ್ ಮಾಡೋಕೆ? ಯಾಕಂದ್ರೆ ಬಂದ ಮೇಲೆ ಫಸ್ಟ್ ಕರೋನಾ ಟೆಸ್ಟ್ ಮಾಡಿ ಇದು ಮಾಡಿ ಅಂತ ಹೇಳ್ತಾರೆ. ಸಡನ್ಲಿ ಹಾರ್ಟ್ ಪೇಷಂಟ್ ಬೇರೆ ಪೇಷಂಟ್ ಬಂದರೆ ಅವ್ರು ಪ್ರೈವೇಟ್ ಡಾಕ್ಟರ್ಸ್ಗೆ ನಾನು ಹಿಂದೂ ರಿಕ್ವೆಸ್ಟ್ ಮಾಡಿದ್ದೀನಿ, ಅವರು ಇಂಥ ಯುದ್ಧದ ಸಮಯದಲ್ಲಿ ಹೊರಗೆ ಬಂದು ಧೈರ್ಯ ಮಾಡಿ ಫೇಸ್ ಮಾಡ್ಬೇಕಾಗ್ತದೆ. ಕರೆಕ್ಟ್, ಫೇಸ್ ಮಾಡಿ ನಮ್ಮ ಜೊತೆ ಕೈ ಜೋಡಿಸ್ಬೇಕು, ಸಮಾಜ ಜೊತೆ. ಅದು ಮಾಡಿಲ್ಲ ಅಂದ್ರೆ ಅವ್ರು ಅರ್ಥ ಮಾಡ್ಕೋಬೇಕಷ್ಟೇ, ನೆಕ್ಸ್ಟ್ ಹೇಳ್ಬೇಕಾಗಿತ್ತು. ಎಸ್ ಸರ್, ವೆರಿ ಗುಡ್ ಸರ್. ಬೇರೆ ದಾರಿನೇ ಇಲ್ಲ ಅವ್ರಿಗೆ. ಇನ್ನು ಕಾನೂನು ಕ್ರಮ ತಗೊಳ್ಳೋದು ದಟ್ ಇಸ್ ಡಿಫರೆಂಟ್. ಅದು ಬೇಡ. ಅದಕ್ಕೆ ಅವರೇ ವಾಲಂಟಿಯರ್ ಹೊರಗೆ ಬರ್ಬೇಕು. ಈಗೆಲ್ಲ ಆಲ್ಮೋಸ್ಟ್ ನಾರ್ಮಲ್ ಸಿಬ್ಬಂದಿ ಇದೆ, ಸಾಯೋ ಸಂಖ್ಯೆ ಕಡಿಮೆ ಇದೆ, ಯಾವುದೂ ಇಲ್ಲ. ಅಂಥದ್ರಲ್ಲಿ ಹಾಸ್ಪಿಟಲ್ ಓಪನ್ ಮಾಡಿದ್ರೆ ಜನರು ಬರ್ತಾರೆ, ಟ್ರೀಟ್ಮೆಂಟ್ ಹೋಗ್ತಾರೆ. ಎಲ್ಲದಕ್ಕೂ ಕೊರೋನಾ ಟೆಸ್ಟ್ ಆದ್ಮೇಲೆ ನೋಡ್ತಿರ್ತದೆ. ಆದರೆ ಈಗ ನಾಳೆ ಭಾಳ ಎಮರ್ಜೆನ್ಸಿ ಒಂದು ಕೇಸ್ ಇರ್ತದೆ, ಪ್ರೈವಾಪೇಶ ಯಾವುದೂ ಲಕ್ಷಣ ಇಲ್ಲ ಆತನಿಗೆ, ಅದನ್ನು ಅಡ್ಮಿಟ್ ಖಾಸಗಿ ಆಸ್ಪತ್ರೆಗೆ ಯಾವುದೋ ಹಾರ್ಟ್ಗೆ ಅದು ಅಡ್ಮಿಟ್ ಆದಮೇಲೆ ಇಲ್ಲ ನಾನು ಕರೋನಾ ಟೆಸ್ಟ್ ಮಾಡಿದ ಮೇಲೆ ರಿಸಲ್ಟ್ ಬಂದಮೇಲೆ ನಾನು ಟ್ರೀಟ್ಮೆಂಟ್ ಮಾಡ್ತೀನಿ ಅಂದ್ರೆ ಏನಾಗೋದು ಪರಿಸ್ಥಿತಿ. ಅದಕ್ಕೆ ಇದನ್ನ ಡಾಕ್ಟರ್ಸ್ ವಿಚಾರ ಮಾಡಬೇಕು. ಸಮಾಜ ಸೇವೆ ಕೆಲಸ ಮಾಡುವಂಥ ಡಾಕ್ಟರ್ಸು ಇದ್ರ ಬಗ್ಗೆ ಭಾಳ ಗಂಭೀರವಾಗಿ ವಿಚಾರ ಮಾಡಬೇಕು. ಸರ್, ಬೈಲಹೊಂಗಲ ತಾಲೂಕಲ್ಲಿ ಮಹಿಳಾ ಪಿಡಿಒಗಳಿಗೆ ಅಲ್ಲಿಯ ತಾಲೂಕು ಪಂಚಾಯತ್ ಇಒ ಸಮೀರ್ ಮುಲ್ಲಾ ಅವರು ಕಿರುಕುಳ ಕೊಡ್ತಾ ಇದ್ದಾರೆ. 2 ದಿನದಿಂದ ಕಿರುಕುಳ ಕೊಟ್ಟರು, ದೂರು ನೀಡಿದ್ರು ಯಾವುದೇ ಕ್ರಮ ಕೈಗೊಳ್ತಾ ಇಲ್ಲ ಅಂತ ಅವರು ಪಿಡಿಒಗಳು ಹೇಳ್ತಾರೆ. ನಾನು ಮುಂದೆ ಡೆಪ್ಯೂಟಿ ಸೆಕ್ರೆಟರಿ ಆಗಿ ಬರ್ತೀನಿ, ನಿಮ್ನ ಆಮೇಲೆ ನೋಡ್ಕೋತೀನಿ ಅಂತ ಅವ್ರಿಗೆ ಬೆದರಿಕೆ ಮಾಡ್ತಾರೆ. ವಿಚಾರ ಮಾಡ್ತೇನೆ. ಸಿ ಅವ್ರಿಗೆ ಹೇಳ್ತೀನಿ, ಡಿ ಸಿ ಅವ್ರು ಅದಾರ ಇಲ್ಲಿ, ಅವ್ರಿಗೆ ಹೇಳ್ತೇನೆ ನಾನು. ಅದ್ರ ಬಗ್ಗೆ ವಿಚಾರ ಮಾಡೋದು. ಸಿಒ ನೋಟಿಸ್ ಕೊಟ್ಟಿರ್ತಾರೆ. ಎಸ್, ಓಕೆ. ಮತ್ತೊಂದು ಸಿಂಪಲ್ ಕ್ವಶನ್ ಸರ್. ಸಿಂಪಲ್. 2 ಮಂತ್ಸ್ ಆಗಿದೆ ಸರ್ ಲಾಕ್ಡೌನ್ ಆಗಿ. ಪೂವರ್ ಪೀಪಲ್ಸ್, ಮಿಡಲ್ ಕ್ಲಾಸ್ ಪೀಪಲ್ಗೆ ಕರ್ನಾಟಕ ಸ್ಟೇಟ್ ಗೌರ್ಮೆಂಟ್ಲಿಂದ ಏನೇನು ಫೆಸಿಲಿಟೀಸ್ ಕೊಡ್ಬೋದು? ಬೈ ಚಾನ್ಸ್ ಎಲೆಕ್ಟ್ರಿಕ್ ಬಿಲ್, ಇದ ಬಿಲ್ ಮತ್ತು ಲೋನ್ ಸೆಕ್ಷನ್ 3 ಮಂತ್ಸ್ ಅದ ಇಂಡಸ್ಟ್ರಿ ಕೊಟ್ಟಿದ್ದೇವೆ. ಜನರಲ್ ಎಲ್ಲರಿಗೂ ಕೊಡ್ಲಿಕ್ಕೆ ಆಗೋದಿಲ್ಲ. ರಿಕ್ಷಾದವ್ರಿಗೆ, ಆಮೇಲೆ ಚೌರಿಕರಿಗೆ ಕೊಟ್ಟಿದ್ದೀವಲ್ಲ. क्राइम न्यूज़ की टीम ने ग्रामीण एंड पंचायत विकास मंत्री जनाब ईश्वरप्पा साहब से मुलाकात की. ರಾಜ್ಯದಲ್ಲಿ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯಿಂದ ವಿಶೇಷವಾಗಿ ನರೇಗಾ ಯೋಜನೆಯನ್ನು ಒತ್ತು ಕೊಟ್ಟು ಗ್ರಾಮೀಣ ಪ್ರದೇಶದ ಜನರಿಗೆ ಉದ್ಯೋಗ ಕೊಡಬೇಕು ಅಂತ ಈಗಾಗಲೇ ನಾವು ತೀರ್ಮಾನ ತಗೊಂಡಿದ್ದೇವೆ. ಹಿಂದಿನ ಕೂಲಿ ಬಾಕಿ, ಮೆಟೀರಿಯಲ್ ಬಾಕಿ ಎಲ್ಲವೂ ಸೇರಿ 1,861 ಕೋಟಿ ರೂಪಾಯಿ ಕೇಂದ್ರ ಸರ್ಕಾರದಿಂದ ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ಬಂದಿದೆ. ಅದರಲ್ಲಿ ಹಳೆಯ ಎಲ್ಲ ಬಾಕಿ ತೀರಿ ನಮ್ಮ ಹತ್ರ 1,000 ಕೋಟಿ ರೂಪಾಯಿ ಹಣ ಇವತ್ತಿದೆ. ಅದನ್ನು ಈಗ ನರೇಗಾ ಯೋಜನೆ ಮುಖಾಂತರ ರಾಜ್ಯದಲ್ಲಿ ಕೂಲಿ ಕಾಮಗಾರಿಗಳನ್ನು ಉದ್ಯೋಗ ಖಾತ್ರಿ ಮುಖಾಂತರ ಕೊಡ್ತಾ ಇದ್ದೇವೆ.
ಇಡೀ ರಾಜ್ಯದ 6,021 ಗ್ರಾಮ ಪಂಚಾಯತಿನಲ್ಲಿ ಅತಿ ಹೆಚ್ಚು ಗ್ರಾಮ ಪಂಚಾಯತಿಗಳಲ್ಲಿ ಈಗಾಗಲೇ ಕಾಮಗಾರಿಗಳು ಆರಂಭ ಆಗಿದೆ. ಉದಾಹರಣೆಗೆ ಬೆಳಗಾಂ ಜಿಲ್ಲೆಯ 506 ಗ್ರಾಮ ಪಂಚಾಯತಿನಲ್ಲಿ 495 ಗ್ರಾಮ ಪಂಚಾಯತಿಯಲ್ಲಿ ಕಾಮಗಾರಿ ಶುರುವಾಗಿದೆ. ರಾಜ್ಯದಲ್ಲಿ ಒಟ್ಟು 9,20,000 ಜನ ಇವತ್ತು ಕೆಲಸ ಮಾಡ್ತಾ ಇದ್ದಾರೆ. ಅದೇ ರೀತಿ ಬೆಳಗಾಂ ಜಿಲ್ಲೆ ಒಂದರಲ್ಲೇ 87,696 ಜನ ಇವತ್ತು ಕೆಲಸ ಮಾಡ್ತಾ ಇದ್ದಾರೆ. ಹೀಗೆ ಯಾರ್ಯಾರು ಉದ್ಯೋಗವನ್ನು ಮಾಡಬೇಕು ಅನ್ನೋಂಥ ಅಪೇಕ್ಷೆಯಿಂದ ಬರ್ತಾರೋ ಅವರಷ್ಟು ಜನಕ್ಕೂ ಉದ್ಯೋಗ ಇವತ್ತು ಕೊಡ್ತಾ ಇದ್ದೇವೆ. ಉದ್ಯೋಗ ಕೊಡೋದು ವಿಶೇಷವಾಗಿ 100 ದಿನ ಮಾನವ ದಿನವನ್ನು ರಾಜ್ಯದಲ್ಲಿ ನಾವು ಕೊಡ್ತಾ ಇದ್ದೀವಿ. ಕೇಂದ್ರ ಸರ್ಕಾರ ಬಜೆಟ್ನಲ್ಲಿ 60,000 ಕೋಟಿ ಇಟ್ಟಿತ್ತು. ಮೊನ್ನೆ 20 ಲಕ್ಷ ಕೋಟಿ ಏನು ವಿಶೇಷ ಪ್ಯಾಕೇಜ್ ಕೇಂದ್ರ ಸರ್ಕಾರ ಘೋಷಣೆ ಮಾಡಿದ್ರು ಮಾನ್ಯ ನರೇಂದ್ರ ಮೋದಿಯವರು. ಅದರಲ್ಲಿ ನರೇಗಾಕ್ಕೇನೆ 40,000 ಕೋಟಿ ರೂಪಾಯಿ ಹಣ ಇವತ್ತು ಬಿಡುಗಡೆ ಮಾಡ್ತಾ ಇದ್ದಾರೆ. ಅಂದರೆ ಒಟ್ಟು ನರೇಗಾಕ್ಕೇನೆ ಇಡೀ ದೇಶದಲ್ಲಿ 1 ಲಕ್ಷ ಕೋಟಿ ರೂಪಾಯಿ ಹಣ ಇಟ್ಟಂಗೆ ಆಯಿತು. 100 ಮಾನವ ದಿನ ಇದ್ದಿದ್ದು 150 ಮಾನವ ದಿನ ಮಾಡೋದಕ್ಕೆ ಇವತ್ತು ಉತ್ತೇಜನ ಕೊಟ್ಟಿದ್ದಾರೆ ಅನ್ನೋದು ಮಾತು ತುಂಬ ಸಂತೋಷದ ಸಂಗತಿ. ಇಡೀ ರಾಜ್ಯದಲ್ಲಿ ಅಂತರ್ಜಲವನ್ನು ಜಾಸ್ತಿ ಮಾಡಬೇಕು ಅನ್ನೋಂಥ ಲೆಕ್ಕದಲ್ಲಿ ಅಂತರ್ಜಲ ಚೇತನ ಅನ್ನೋಂಥ ವಿಶೇಷವಾದ ಒಂದು ಯೋಜನೆಯನ್ನು ಇಟ್ಟುಕೊಂಡು ಶ್ರೀ ಶ್ರೀ ರವಿಶಂಕರ್ ಗುರುಜಿಯವರ ಆರ್ಟ್ ಆಫ್ ಲಿವಿಂಗ್ನವ್ರ ಜೊತೆಗೂ ಕೂಡ ನಮ್ಮ ಕಾಮಗಾರಿಗಳನ್ನು ಅವ್ರ ಸಹಯೋಗದೊಂದಿಗೂ ಕೂಡ ನಾವು ಇಡೀ ರಾಜ್ಯದಲ್ಲಿ ಮಾಡೋಂಥ ಪ್ರಯತ್ನ ನಡೆಸ್ತಾ ಇದ್ದೀವಿ. ಅಂತರ್ಜಲ ಜಾಸ್ತಿ ಇನ್ನು 3 ವರ್ಷದಲ್ಲೇ 40 ವರ್ಷದ ಕೆಳಗಡೆ ಏನು ಅಂತರ್ಜಲ ಇತ್ತು ಆ ರೀತಿ ಮತ್ತೆ ಅಂತರ್ಜಲವನ್ನು ತರಬೇಕು ಅನ್ನೋಂಥ ಎಲ್ಲ ಪ್ರಯತ್ನವನ್ನು ಕೂಡ ಮಾಡೋ ದಿಕ್ಕಿನಲ್ಲಿ ಪ್ರಯತ್ನವನ್ನು ನಡೆಸ್ತಾ ಇದ್ದೀವಿ. ಇದಲ್ಲದೆ ಎಲ್ಲ ಕೆರೆಕಟ್ಟೆಗಳನ್ನು ತುಂಬಬೇಕು ಅನ್ನೋಂಥಲ್ಲಿ ಉದ್ದೇಶದಲ್ಲಿ ಕೆರೆಗಳಲ್ಲಿ ಹೂಳು ತೆಗೆಯೋದಿರ್ಬೋದು ಅಥವಾ ಬೋಲ್ಡರ್ಸ್ ಮುಖಾಂತರ ಬೋರ್ವೆಲ್ ರೀಚಾರ್ಜ್ ಇರ್ಬೋದು, ಈ ಬದು ಮಾಡೋಂಥ ಕಾರ್ಯಕ್ರಮಗಳಿರ್ಬೋದು. ಒಟ್ಟಾರೆ ರೈತರಿಗೆ ಉಪಯೋಗ ಆಗ್ತಕ್ಕಂಥ ಎಲ್ಲ ಕಾಮಗಾರಿಗಳನ್ನು ಕೂಡ ನಾವು ಈಗ ತಗೋತಾ ಇದ್ದೀವಿ. ವೈಯಕ್ತಿಕವಾಗಿ ರೈತ 5 ಎಕರೆ ಒಳಗಿರೋಂಥ ರೈತರಿಗೆ ಅವನ ಜಮೀನಲ್ಲಿ ಏನೇನು ಮಾಡಬೇಕು ಅಂತ ಅವನ ಅಪೇಕ್ಷೆ ಪಡ್ತಾನೋ ನಮ್ಮ ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿ ಅವನು ವೈಯಕ್ತಿಕವಾಗೂ ಕೂಡ ಮಾಡೋಂಥ ಅವಕಾಶಗಳು ಸಾಕಷ್ಟು ಈ ಸರಿ ನಾವು ರಾಜ್ಯ ಸರ್ಕಾರದ ತೊಗೊಂಡಿದ್ದೇವೆ. ಅದಲ್ಲದೆ ರಾಜ್ಯ ಸರ್ಕಾರಕ್ಕೆ ಸಾಮೂಹಿಕವಾಗಿ ಆಗೋಂಥ ಆಸ್ತಿ ಏನಿದೆ ಆ ದಿಕ್ಕಿನಲ್ಲೂ ಕೂಡ ಎಲ್ಲ ಪ್ರಯತ್ನವನ್ನು ನಡೆಸ್ತಾ ಇದ್ದೇವೆ. ರೈತ ವೈಯಕ್ತಿಕವಾಗಿ ಬಳಸ್ಕೋಬೋದು, ಅದೇ ರೀತಿ ಸಾಮೂಹಿಕವಾಗಿ ಬಳಸ್ಬೋದು. ಈ ರೀತಿ ಒಟ್ಟಾರೆ ನರೇಗಾ ಯೋಜನೆಯಿಂದ ರಾಜ್ಯ ಸರ್ಕಾರಕ್ಕೂ ಆಸ್ತಿ, ರೈತರಿಗೂ ಆಸ್ತಿ, ವೈಯಕ್ತಿಕವಾಗೂ ಆಸ್ತಿ, ಮತ್ತು ಒಂದು ಕಡೆ ಉದ್ಯೋಗ, ಇನ್ನೊಂದು ಕಡೆ ನೀರಿನ ಒಂದು ಮಟ್ಟ ಜಾಸ್ತಿ ಮಾಡೋದು, ಎಲ್ಲ ಪ್ರಯತ್ನವನ್ನು ಕೂಡ ನಡೆಸ್ತಾ ಇದ್ದೇವೆ. ತುಂಬ ಯಶಸ್ವಿಯಿಂದ ಈ ಕಾಮಗಾರಿ ನಡೀತಾ ಇದೆ ಅಂತ ಅಂಶವನ್ನು ಈ ಸಂದರ್ಭದಲ್ಲಿ ನಾನು ಹೇಳೋಕ್ಕೆ ಇಷ್ಟಪಡ್ತೇನೆ. ಇದರ ಒಂದು ರಿವ್ಯೂ ಮಾಡಬೇಕು ಅನ್ನೋಂಥ ಉದ್ದೇಶದಿಂದ ಇವತ್ತು ನಾನು ಬಂದಿದ್ದೇನೆ. ಈಗ ಬರಬೇಕಾದ್ರೆ ಕಿತ್ತೂರು ತಾಲೂಕಿನ ಬಚ್ಚಲಿಕಿ ಗ್ರಾಮದಲ್ಲಿ ನಡೀತಾ ಇರೋಂಥ ಒಂದು ಕಾಮಗಾರಿ ನೋಡ್ಕೊಂಡು ಬಂದಿದ್ದೇನೆ. ಸುಮಾರು 150 ಜನ ಅಲ್ಲಿ ಉದ್ಯೋಗ ಮಾಡ್ತಾ ಇದ್ದಾರೆ. ಬರ್ರಿ. ಹೌದಾ? ಹಾಂ ಹಾಂ ಸರ್. ಹಾಂ ಹಾಂ ಯಾರ್ಯಾರು ಜಿಲ್ಲಾಧಿಕಾರಿಗಳು ಒಪ್ಪಿಗೆ ತಗೊಂಡು ಜಿಲ್ಲೆಗಳಿಗೆ ರಾಜ್ಯಕ್ಕೆ ಬಂದಿರ್ತಾರೋ, ಯಾರು ಜಾಬ್ ಮಾಡ್ತೀವಿ ಅಂತ ಬರ್ತಾರೋ ಪ್ರತಿಯೊಬ್ಬರಿಗೂ ಕೂಡ ನಾವು ಜಾಬ್ ಕಾರ್ಡ್ ಕೊಡ್ತೇವೆ. 3 ಥರದ ಜನಕ್ಕೆ ಮಾತ್ರ ನಾವು ಜಾಬ್ ಕಾರ್ಡ್ ಕೊಡಲ್ಲ. ಒಂದು ಸರ್ಕಾರಿ ನೌಕರಿಗೆ, 2ನೇದು ಚುನಾಯಿತ ಪ್ರತಿನಿಧಿಗಳಿಗೆ, 3ನೇದು ಇನ್ಕಮ್ ಟ್ಯಾಕ್ಸ್ ಪೇಯರ್ಗೆ. ಇದು 3 ಜನ ಬಿಟ್ಟು ಯಾರೇ ಉದ್ಯೋಗ ಮಾಡ್ತೀನಿ ಅಂತ ಬಂದರೂ ಕೂಡ ಅವ್ರು ಜಾಬ್ ಕಾರ್ಡ್ ಕೊಡ್ತೀವಿ, ಉದ್ಯೋಗ ತಗೋತಾ ಇದ್ದೀವಿ. ವಿಶೇಷವಾಗಿ ಬೆಳಗಾವಿ ಜಿಲ್ಲೆಯಲ್ಲಿ ಸರ್ 6,000 ಹೊಸ ಜಾಬ್ ಕಾರ್ಡ್ ಕೊಟ್ಟಿದ್ದಾರೆ ಸರ್. ಬೆಳಗಾಂ ಜಿಲ್ಲೆ ಒಂದರಲ್ಲೇ ಹೊಸದಾಗಿ 6,000 ಜಾಬ್ ಕಾರ್ಡಿಗೆ ಕೊಟ್ಟಾಗಿದೆ. ಬದು ನಿರ್ಮಾಣ ಹೇಳಿದೆ. ಬದು ನಿರ್ಮಾಣದ ಬಗ್ಗೆ ಈ ಬಾರಿ ವಿಶೇಷ ಒತ್ತು ಕೊಡ್ತಾ ಇದ್ದೀವಿ. ರಾಜ್ಯದ
ಎಲ್ಲ ಭಾಗದಲ್ಲೂ ಕೂಡ ರೈತರು ಅವ್ರವ್ರ ಜಮೀನಲ್ಲಿ ಬದು ನಿರ್ಮಾಣ ಮಾಡೋದಕ್ಕೆ ಎಲ್ಲ ಪ್ರಯತ್ನವನ್ನು ಕೂಡ ನಡೆಸ್ತಾ ಇದ್ದಾರೆ. ಒಂದು ರೀತಿಯ ಒಂದು ತಿಂಗಳ ಪೂರ್ಣ ಈ ಒಂದು ವಿಶೇಷ ಕಾಮಗಾರಿಯನ್ನು ಕೂಡ ನಾವು ತಗೋತಾ ಇದ್ದೀವಿ. मीटिंग के दूसरे सेशन में ईश्वरप्पा साहब ने प्रधानमंत्री नरेंद्र मोदी जी के 20 लाख करोड़ के पैकेज पर इम्प्लीमेंट करने के बारे में पूछे गए सवाल पर अनोखा जवाब दिया. 20 लाख करोड़ रुपीस पैकेज अमाउंट ಮಾಡಿದ್ದಾರೆ. ಇದು ಇಂಪ್ಲಿಮೆಂಟ್ ಯಾವಾಗ ಶುರು ಆಗಿದೆ? ಮೋದಿಗೆ ಹೆಂಗ್ ಫೆಸಿಲಿಟೀಸ್ ಸಿಕ್ಕಿತು? ಈಗ ಮದುವೆ ಆಗಿ ಮಕ್ಕಳಾಗಬೇಕಾದ್ರೆ ಭಾಳ ಸಮಯ ಬೇಕು, ಹೌದ್ರಾ? ಇನ್ನು ದೇವರೇ ಶಿವನೇ ಅಂತ ಘೋಷಣೆ ಮಾಡಿ ರಾಜ್ಯದಲ್ಲಿರೋ ಸಮಸ್ಯೆಗೆ ನಾವಂತೂ ನರೇಗಾದಲ್ಲಿ ಈಗಾಗಲೇ ಇಂಪ್ಲಿಮೆಂಟೇಷನ್ ನಮಗೆ ಬಂದಿದೆ ಅಂತ ಅಂದ್ಬಿಟ್ಟು ಶುರು ಮಾಡಿಬಿಟ್ಟಿದ್ದೇವೆ. ಎಷ್ಟು ಜನ ಬರ್ತೀರೋ ಬರ್ರಿ ಕೆಲಸ ಮಾಡಿರಿ, ಓಪನ್ ಕಾಲ್ ಕೊಡ್ತಾ ಇದ್ದೇವೆ, ಜನ ಹಾಗೆ ಬರ್ತಾ ಇದ್ದಾರೆ. ಮತ್ತು ಎಷ್ಟು ವ್ಯವಸ್ಥಿತ ಕೊರೋನಾ ಇದ್ರೂ ಕೂಡ ನೀವು ನಮ್ಮ ಕೆಲಸ ಆಗ್ತಾಯಿದೆ. ನಮ್ಮ SEO ಕರ್ಕೊಂಡು ತೋರಿಸ್ಕೊಂಡ್ರು, ಕೂಲಿ ಕಾರ್ಮಿಕರು ಕೆಲಸ ಮಾಡ್ತಿದ್ದಾರಲ್ಲ, 150 ಜನ ಒಬ್ಬ ಮಾಸ್ಕ್ ಇಲ್ಲದೆ ಇಲ್ಲ. ನರೇಂದ್ರ ಮೋದಿ ಅವರು ಏನು ಶಿಸ್ತಿನಿಂದ ಇರಬೇಕು ಅಂತ ಹೇಳ್ತಾರೋ ಅಷ್ಟೇ ಶಿಸ್ತಿನಲ್ಲಿ ಗ್ರಾಮೀಣ ಪ್ರದೇಶ ಜನ ಇದ್ದಾರೆ. ಚಪ್ಪಾಳೆ ತಟ್ಟರಿಂದ ಚಪ್ಪಾಳೆ ತಟ್ತಾರೆ, ದೀಪ ಹಚ್ಚಿಂದ ದೀಪ ಹಚ್ತಾರೆ. ಇಂಥ ನಾಯಕನ ಫಾಲೋ ಮಾಡಬೇಕು ಅಂತ ದೇಶದಲ್ಲಿ ಗ್ರಾಮೀಣ ಜನ ತೀರ್ಮಾನ ಆಗಿರ್ಬೇಕಾದ್ರೆ ಎಲ್ಲ ಇಮಿಡಿಯೇಟಾಗಿ ನಾವು ಇಂಪ್ಲಿಮೆಂಟ್ ಮಾಡೋಕ್ಕೆ ಶುರು ಮಾಡಿದ್ದೇವೆ. ಇಂಪ್ಲಿಮೆಂಟ್ ಮಾಡೋದು ಲೋನ್ ಕೊಡಿ ಮಾಡ್ತಾ ಇದೆ ಇಂಪ್ಲಿಮೆಂಟ್. ಅದರ ಫೆಸಿಲಿಟೀಸ್ ಇದೆ ನೋಡಿ, ಉಳಿದಿದ್ದೆಲ್ಲ ಅದಕ್ಕೆ ಹೇಳ್ತೀನಲ್ಲ, ಆ ಪ್ಯಾಕೇಜ್ ಇಂಪ್ಲಿಮೆಂಟ್ ಮಾಡಬೇಕಾದ್ರೆ ಪ್ಲ್ಯಾನ್ ಮಾಡಬೇಕು, ಎಸ್ಟಿಮೇಟ್ ಮಾಡಬೇಕು, ಇಟ್ ಟೇಕ್ಸ್ ಟೈಮ್. ಅದು ನಮ್ಮ ಡಿಪಾರ್ಟ್ಮೆಂಟಲ್ಲಿ ಶುರು ಮಾಡಿದ್ದೀವಿ. क्राइम न्यूज से खास बात करते हुए बेलगावी MP रेलवे राज्य मंत्री जनाब सुरेश अंगड़ी साहब ने लॉकडाउन के चलते गवर्नमेंट से दी गई सहूलतों के बारे में बताया और इलेक्ट्रिक बिल के बारे में लोगों को राहत भरी जानकारी दी. ये हमारे बहुत ही फेमस MP है, राज्य मंत्री है अंगड़ी साहब, और सब लोगों के दिल में रहते हैं और उनसे हर लोग मोहब्बत करते हैं. क्राइम न्यूज़ भी उनसे बहुत मोहब्बत करता है. और जो गवर्नमेंट की सहूलतें हैं लॉकडाउन के चलते, वो थोड़ा आप बताइए लोगों को क्या दे सकते हैं. सरकार बहुत सहूलतें दी है. प्रधानमंत्री का योजना में 3 सिलेंडर दिया है, उज्ज्वला योजना में फ्री में दिया है. गरीब कल्याण के लिए 10 kg राइस, 1 kg दाल दिया है. उसके पहले राज्य सरकार ने दिया है. और इसके अलावा 5,000 रुपये राज्य सरकार ने घोषणा किया है. सम्मान्य येडियुरप्पा जी, वो 5,000 क्षौरिक लोगों के लिए और डोबी लोगों के लिए ये सभी फैसिलिटीज़ लेना. और ये नेकार लोगों के लिए भी वो भी आज डिमांड किया है, वो भी सरकार में हम पहुंचाए. आज जगदीश शेट्टर जी मीटिंग में लिया है. और इसके अलावा बेलगाम का टैक्स इंक्रीज़ करने के बारे में सोचा था. वो टैक्स भी जो भरने का है भरने के लिए चालू करो. सरकार में जो तय होगा ज़्यादा भर दिया तो नेक्स्ट ईयर का इसमें एडजस्टमेंट करने के लिए बोल दिया है. इलेक्ट्रिक बिल का थोड़ा इलेक्ट्रिकल बिल का भी डिमांड किया है. वो भी 2-3 महीने के लिए तो एग्जम्पशन कर देने के लिए बोला है. जगदीश शेट्टर जी मुख्यमंत्री के सामने ला के वो भी करने के लिए आश्वासन दिया है. सरकार को करने के लिए मैं भी आप ये लोगों की तरफ से विनती करता हूँ. आपके सपोर्ट की बहुत ज़रूरत है सर बेलगाम डिस्ट्रिक्ट को. आपके जरूर देंगे. बेलगाम का लोगों का आशीर्वाद से रेल मंत्री हो गए. सभी को शुभकामना देता हूँ. बहुत बहुत शुक्रिया सर. थैंक यू सर. थैंक यू. बेलगावी के DC जनाब बोम्मनहल्ली साहब ने कोरोना वायरस के मौजूदा हालात के बारे में बताया. प्राइवेट हॉस्पिटल्स क्लिनिक वालों से अपील की कि जो भी मरीज हॉस्पिटल तक आएगा उसका इलाज किया जाए, न करने पर कार्रवाई करने की भी बात की. बेलगांव डिस्ट्रिक्ट में जो भी अब नया केसेस आ रहा है कोरोना के बारे में, वो तो महाराष्ट्र से रिटर्न है, नहीं तो गुजरात, नहीं तो राजस्थान, नहीं तो मध्य प्रदेश से आया है. फिर भी हमारा सब कोरोना केसेस कंट्रोल में है. टेस्ट्स वगैरह चल रहे हैं. जो भी आया है, ये जो 6 स्टेट हाई रिस्क स्टेट्स है ना, वो लोगों को हम इंस्टीट्यूशनल क्वारंटाइन कर रहे हैं और टेस्ट भी कर रहे हैं. सब कंट्रोल में है. प्राइवेट हॉस्पिटलों के लिए अपील कीजिए सर कि जो भी पेशेंट आता है उसको आप इग्नोर मत कीजिए, उनका ट्रीटमेंट कीजिए. प्राइवेट हॉस्पिटल और क्लिनिक्स जो भी हमारा कर्नाटका प्राइवेट मेडिकल एस्टेब्लिशमेंट्स एक्ट के अंदर लाइसेंस लिया है, वो सब लोगों को, डॉक्टर्सों को, क्लिनिक और हॉस्पिटलों को पहले भी हम रिक्वेस्ट किया है जल्दी से जल्द वो प्रैक्टिस शुरू करने के लिए. फिर भी कुछ लोग 100-200 लोग अभी तक चालू नहीं किया है.
तो फिर भी मैं अपील करूंगा वो लोगों को, क्योंकि लोग बहुत तकलीफ़ में हैं। जो भी आपका क्लिनिक आता है वो उसको ट्रीट करो। आपका डाउट्स आए तो हमारा गवर्नमेंट हॉस्पिटल है वहाँ भेज दो, मगर वो कोई आपका मरीज़ आपके पास आता है उनको नेगलेक्ट मत करो, नहीं तो रिजेक्ट मत करो। फिर भी आप ऐसे ही कंटिन्यू किए तो हम एक्शन लेने के लिए हम तैयार है। तो इसलिए और एक बार मैं अपील कर रहा हूँ, वो सब लोग चालू करने के लिए मैं अपील कर रहा हूँ। कैमरामैन शोएब के साथ मैं जमील अहमद। तमाम खबरों को सबसे पहले देखने के लिए देखते रहिए क्राइम न्यूज़।